ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ನಿಮ್ಗೋಸ್ಕರ 2 ಟಾಪಿಕ್ಸ್ ಅನ್ನ ನಾನು ತಗೊಂಡು ಬಂದಿದ್ದೀನಿ. ಮೊದಲಿಗೆ ಯುಎಸ್ ಫೆಡರಲ್ ರಿಸರ್ವ್ ಯಾಕೆ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದೆ. ಇದಾದ್ಮೇಲೆ ರೆಮಿಟೆನ್ಸಸ್ ಇಂಡಿಯಾದ ಎಕನಾಮಿಗೆ ಹಿಂದೆಂದೂ ಆಗದಿರಷ್ಟು ಹೆಲ್ಪ್ ಮಾಡಿದ್ಯಾ? 2 ಟಾಪಿಕ್ಸ್ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಡಿಸ್ಕಸ್ ಮಾಡೋಣ. ಫೈನಾನ್ಷಿಯಲ್ ಮಾರ್ಕೆಟ್ಸ್ ಹಾಗೆ ಹಣಕಾಸಿನ ವಿಷಯದಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಚೇಂಜಸ್ ಅನ್ನ ಸಿಂಪ್ಲಿಫೈ ಮಾಡಿ ನಾನು ನಿಮಗೆ ಡೀಟೇಲ್ಡ್ ಆಗಿ ಅರ್ಥ ಮಾಡಿಸ್ತೀನಿ. ಇವತ್ತು 21 ಮಾರ್ಚ್ ಫ್ರೈಡೆ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ನೀವು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತು ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲೂ ಸಹ ಕೇಳಬಹುದು. ಒಂದು ವಿಷಯ ನೆನಪಿರಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಜೀರೋಮ್ ಪಾವೆಲ್ ಯಾಕೆ ಹೆದರ್ತಿದ್ದಾರೆ ನೋಡಿ. ಫೆಡರಲ್ ರಿಸರ್ವ್ ಮೀಟಿಂಗ್ ಕೂಡ ಇತ್ತು. ಯಾವುದೇ ದೊಡ್ಡ ನಿರ್ಧಾರ ತಗೊಂಡಿರ್ಲಿಲ್ಲ. ಫೆಡ್ ರೇಟ್ನು ಕೂಡ ಚೇಂಜ್ ಮಾಡಿಲ್ಲ. ಆದ್ರೆ ಡೀಟೇಲ್ಸ್ ಆಗಿ ನೋಡಿದ್ರೆ ಫೆಡ್ ಅನೌನ್ಸ್ಮೆಂಟ್ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ ಇದೆ. ಅಧ್ಯಕ್ಷ ಜೇರೋಮ್ ಪಾವೆಲ್ ಹೇಳೋ ಪ್ರಕಾರ ಇದನ್ನ ತಿಳ್ಕೊಂಡ್ರೆ ಸ್ವಲ್ಪ ಭಯ ಆಗತ್ತೆ. ಅದನ್ನೇ ನಾವೀಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಹೊರಟಿರೋದು. ಆದ್ರೆ ಮೀಡಿಯನ್ ಅನ್ನೋ ವರ್ಡ್ ನಿಂದ ತುಂಬಾ ವಿಷಯ ಗೊತ್ತಾಗತ್ತೆ. ಒಳಗಡೆ ಕಮಿಟಿಯಲ್ಲಿ ಒಮ್ಮತನೇ ಇಲ್ಲ, ಅಂದ್ರೆ ಪರ್ಮಿಷನ್ನೇ ಇಲ್ಲ. 19 FOMC ಮೆಂಬರ್ಸ್ಗಳಲ್ಲಿ 9 ಜನ ಈ ವರ್ಷ 2 ಸಲ ರೇಟ್ ಕಟ್ ಮಾಡಬೇಕು ಅನ್ನೋದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. 4 ಜನ 1 ಸಲ ಕಟ್ ಮಾಡಿದ್ರೆ ಸಾಕು ಅಂತ ಕೂತಿರೋದು. ಇನ್ನು 4 ಜನ ಕಟ್ ಮಾಡೋದೇ ಬೇಡ ಅಂತ ಹೇಳ್ತಿರೋದು. ಇನ್ನು 2 3 ಸಲ ಕಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನೋಡಿ, ಫೆಡ್ ಅಲ್ಲಿ ಯಾರು ಒಟ್ಟಿಗೆ ಇಲ್ಲ, ಅಂದ್ರೆ ಏನ್ ನಡೀತಿದೆ ಅಂತ ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ರೀತಿ ಆಗ್ತಿರೋದು. ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಅಧ್ಯಕ್ಷ ಪೋವೆಲ್ ಸದ್ಯಕ್ಕೆ ರೇಟ್ ಕಟ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ನಾವು ರೇಟ್ ಕಟ್ ಏನಾದ್ರೂ ಮಾಡಬೇಕು ಅಂತಂದ್ರೆ ಅವಸರ ಮಾಡೋದು ಬೇಡ, ಎಲ್ಲ ಕ್ಲಿಯರ್ ಆಗೋವರೆಗೂ ಕೂಡ ನಾವು ಕಾಯ್ತಿದೀವಿ ಅಂತ ಇವ್ರು ಹೇಳ್ತಿರೋದು. 3rd ಕ್ವಾರ್ಟರ್ ವರೆಗೂ ಕೂಡ ರೇಟ್ ಕಟ್ ಆಗೋ ಚಾನ್ಸ್ ಇಲ್ಲ. ಅದೆಲ್ಲ ಬರೋ ಡೇಟಾ ಮೇಲೆ ಡಿಪೆಂಡ್ ಆಗಿರತ್ತೆ. ಇದು ಯಾಕೆ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಪ್ರೆಸಿಡೆಂಟ್ ಬೇರೆ ತರ ಅನ್ಕೊಂಡಿದ್ದಾರೆ. ಕಳೆದ ವರ್ಷ ರೇಟ್ ಕಟ್ ಆದ್ಮೇಲೆ ರೇಟ್ ಈಗ ಕಳೆದ ವರ್ಷಕ್ಕಿಂತ ಕಮ್ಮಿ ಇದೆ ಅಂತ ಫೆಡ್ ಹೇಳ್ತಿರೋದು. ಆದ್ರೆ ಈಗ ಕಾಯೋಣ ಅಂತ ಅವರ ಡಿಸಿಷನ್ ಕೂಡ ಇದೆ. ನೋಡಿ, ಇನ್ಫ್ಲೇಷನ್ ಮತ್ತೆ ಲೇಬರ್ ಮಾರ್ಕೆಟ್ ವೀಕ್ ಆದ್ರೆ ರೇಟ್ ಚೇಂಜ್ ಮಾಡ್ತಾರೆ. ನೋಡೋಕೆ ಇದು ಒಳ್ಳೆ ಪಾಲಿಸಿ ತರನೇ ಕಾಣಿಸುತ್ತೆ. ಗ್ರೋತ್ ಮತ್ತೆ ಇನ್ಫ್ಲೇಷನ್ ರಿವಿಷನ್ ನೋಡಿ, ಇಲ್ಲಿ ಪ್ರಾಬ್ಲಮ್ ಇದೆ. ರೇಟ್ ಬಗ್ಗೆ ಡಿಸಿಷನ್ ತಗೊಳ್ಳೋ ಜೊತೆ ಎಕನಾಮಿ ಬಗ್ಗೆ ಅವ್ರಿಗೆ ಏನ್ ಅನ್ಸುತ್ತೋ ಅಂತಾನು ಕೂಡ ಫೆಡ್ ಹೇಳ್ತಾರೆ. ಈ ಸಲ ನಾವು ನೋಡಿದಾಗ ಫೆಡ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅವರ ಎಕನಾಮಿಕ್ ಗ್ರೋತ್ ಫೋರ್ಕಾಸ್ಟ್ ಅಂದ್ರೆ ಡೌನ್ ಗ್ರೇಡ್ ಮಾಡಿದ್ದಾರೆ, ಮತ್ತೆ ಇನ್ಫ್ಲೇಷನ್ ಪ್ರಾಜೆಕ್ಷನ್ಸ್ ಕೂಡ ರೇಸ್ ಮಾಡ್ಕೊಂಡಿದ್ದಾರೆ. ಈ ವರ್ಷ GDP ಗ್ರೋತ್ ನೋಡಿದಾಗ 1.7 ಇರುತ್ತೆ ಅಂತ ಎಕ್ಸ್ಪ್ರೆಸ್ ಹೇಳಿರೋದು. ಅದನ್ನ ಮೊದಲು ನಾವು ನೋಡಿದ್ರೆ 2.1% ಅಂತ ಹೇಳಿದ್ರು. ಗ್ರೋತ್ ಮುಂದೆನೂ ಕೂಡ ಕಮ್ಮಿ ಆಗ್ಬೋದು. 2026 1.8 ಮತ್ತೆ 2027ಕ್ಕೆ 1.8% ಅಂತ ಅಂದಾಜ್ ಮಾಡಿದ್ದಾರೆ. ನೋಡಿ, ಕೋರ್ PCE ಇನ್ಫ್ಲೇಷನ್ ಫೋರ್ಕಾಸ್ಟ್ ಈ ವರ್ಷಕ್ಕೆ 2.8% ಅಂತ ರಿವೈಸ್ ಮಾಡಿದ್ದಾರೆ. ಅದನ್ನ ಮೊದಲು 2.5% ಅಂತ ಹೇಳಿದ್ರು. ಇದು ತುಂಬಾ ಜಾಸ್ತಿ ರಿವೈಸ್ ಮಾಡಿರೋದು ನಿಜಾನೇ. ಮೊದಲು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ದಿನ ಇನ್ಫ್ಲೇಷನ್ ಟಾರ್ಗೆಟ್ ಗಿಂತ ಜಾಸ್ತಿ ಇರ್ಬೋದು. ಗ್ರೋತ್ ಕಮ್ಮಿ ಆಗ್ತಿರೋದು ಮತ್ತೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಿರೋದು ಎಕನಾಮಿಸ್ಟ್ ಕೆಟ್ಟ ಕನಸು. 1970 ನೆನಪಾಗ್ತಿದೆ ಅಂತ. ಆದ್ರೆ ಈಗ ಪರಿಸ್ಥಿತಿ ಅಷ್ಟೇನು ಸರಿ ಇಲ್ಲ. ಜಾಬ್ಸ್ ಕಮ್ಮಿ ಇರ್ಬೋದು. ಅನ್ಎಂಪ್ಲಾಯ್ಮೆಂಟ್ ರೇಟ್ ನ 4.4% ಅಂತ ಅಂದಾಜಿಸಿದ್ದಾರೆ. ಇದಕ್ಕೆ ಕಾರಣ ಗವರ್ಮೆಂಟ್ ಖರ್ಚು ಕಮ್ಮಿ ಮಾಡುತ್ತೆ ಅಂತ, ಮತ್ತೆ ಟ್ಯಾರಿಫ್ ಜಾಸ್ತಿ ಮಾಡುತ್ತೆ ಅನ್ನೋ ಒಂದು ಭಯ. ಇದರಿಂದ ನಾವು ನೋಡಿದಾಗ ಜನರ ಒಂದು ಸ್ಪೆಂಡಿಂಗ್ ಪವರ್ ಮತ್ತೆ ಕಾರ್ಪೊರೇಟ್ ಈ ಒಂದು ಪ್ರಾಫಿಟ್ ಮಾರ್ಜಿನ್ ಸಹ ಕಮ್ಮಿ ಆಗುತ್ತೆ ಅಂತ ING ಅನಲಿಸ್ಟ್ ಗಳು ಹೇಳಿರೋದು. ಎಲ್ಲ ಕೆಟ್ಟದಾಗಿಲ್ಲ. ಪೋವೆಲ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಈ ಇನ್ಫ್ಲೇಷನ್ ಸದ್ಯಕ್ಕೆ ಮಾತ್ರ ಇರುತ್ತೆ ಅಂತ ಹೇಳಿದ್ದಾರೆ. ಲಾಂಗ್ ರನ್ ಮಾರ್ಕೆಟ್ ಮೆಜರ್ಸ್ ಮೂಲಕ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ ಸರಿ ಇರುತ್ತೆ ಅಂತ ಅವರ ಒಂದು ಇಮ್ಯಾಜಿನೇಷನ್. ಅದಕ್ಕೆ ಫೆಡ್ ಈ ವರ್ಷ 2 ರೇಟ್ ಕಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಪೋವೆಲ್ ಅವರ ರಾಜಕೀಯ ಆಗಿರ್ಬೋದು, ಟ್ಯಾರಿಫ್ ಗಳಾಗಿರ್ಬೋದು, ಮತ್ತೆ ವಲಸೆ ಕುರಿತು ಒಂದು ಮಾತನ್ನ ಹೇಳೋಣ. ಮೀಟಿಂಗ್ ಆದ್ಮೇಲೆ ರಿಪೋರ್ಟರ್ಸ್ ಟ್ರಂಪ್ ಅವರ ಕಾಮೆಂಟ್ ಟ್ಯಾರಿಫ್ಸ್ ಮತ್ತೆ ಇಮಿಗ್ರೇಷನ್ ಪಾಲಿಸಿ ಬಗ್ಗೆ ಪೋವೆಲ್ ಅವರನ್ನ ಪ್ರಶ್ನೆ ಮಾಡಿದ್ರು. ಅಧ್ಯಕ್ಷ ಟ್ರಂಪ್ ಅವರ ನಂಬಿಕೆ ಮತ್ತೆ ಪಾಲಿಸಿ ಮೇಕರ್ಸ್ ನಂಬಿಕೆನ ಬೇರೆ ಬೇರೆ ಇದೆ ಅಂತ ಗೊತ್ತಾಯ್ತು. ಈಗ ಪೋವೆಲ್ ಡೈರೆಕ್ಟ್ ಆಗಿ ಅವರನ್ನ ಅಪೋಸ್ ಮಾಡ್ಲಿಲ್ಲ, ಆದ್ರೆ ಅವರಿಬ್ಬರ ನಡುವೆ ವ್ಯತ್ಯಾಸ ಖಂಡಿತವಾಗ್ಲೂ ಇತ್ತು. ಡಾವೋಸ್ ನಲ್ಲಿ ಮೀಟಿಂಗ್ ಮಾಡಬೇಕಾದ್ರೆ ಟ್ರಂಪ್ ಇಂಟ್ರೆಸ್ಟ್ ರೇಟ್ ತಕ್ಷಣಕ್ಕೆ ಡ್ರಾಪ್ ಆಗಬೇಕು ಅಂದಿದ್ದಕ್ಕೆ ಪೋವೆಲ್ ಡೈರೆಕ್ಟ್ ಆಗಿ ಕಾಮೆಂಟ್ ಮಾಡಲಿಲ್ಲ. ನಮ್ಮ ಟೂಲ್ಸ್ ಉಪಯೋಗಿಸಿ ನಮ್ಮ ಗೋಲ್ ಮುಟ್ಟೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಅಷ್ಟೇ ಹೇಳಿದ್ದು. ಆಡಳಿತ ಟ್ಯಾರಿಫ್ ನಾವು ನೋಡಿದಾಗ ಇಮಿಗ್ರೇಷನ್, ಫಿಸ್ಕಲ್ ಪಾಲಿಸಿ ಮತ್ತೆ ರೆಗ್ಯುಲೇಟರಿ ಚೇಂಜಸ್ ಬಗ್ಗೆ ಏನ್ ಮಾಡುತ್ತೆ ಅಂತಂದ್ರೆ ಅದನ್ನ ವೇಟ್ ಮಾಡ್ತೀವಿ, ಹಾಗೇನೆ ಇದು ಯಾವ ರೀತಿ ಚೇಂಜ್ ಆಗ್ಬೋದು ಅಂತಾನೂ ಕೂಡ ಪೋವೆಲ್ ಹೇಳಿದ್ದಾರೆ. ನೋಡಿ, ಟ್ಯಾರಿಫ್ ನಿಂದ ಇನ್ಫ್ಲೇಷನ್ ಎಷ್ಟು ಆಗುತ್ತೆ ಅಂತ ಇವಾಗ ಹೇಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. 2018 ಹಾಗೂ 19ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಆದ್ರೆ ಇದು ಬೇರೆ ಟೈಮ್. ಸಪ್ಲೈ ಕಮ್ಮಿ ಆದ್ರೆ ಏನಾಗುತ್ತೋ ನೋಡ್ಬೇಕು, ಮತ್ತೆ ಬೇರೆ ವಿಷಯಗಳು ಕೂಡ ಇದಾವೆ. ವರ್ಕರ್ಸ್ ರಿಯಾಕ್ಟ್ ಮಾಡೋದು ಖಂಡಿತವಾಗ್ಲೂ ಮುಖ್ಯ. ಇಮಿಗ್ರೇಷನ್
ಬಗ್ಗೆ ಪೋವೆಲ್ ಬಾರ್ಡರ್ ಕ್ರಾಸ್ ಮಾಡೋದು ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ. ಅದರಿಂದ ಈ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಂಟ್ರೋಲ್ ಅಲ್ಲಿ ಇದೆಲ್ಲ ಇಡೋದಕ್ಕೂ ಸಹ ಸಹಾಯ ಮಾಡ್ತದೆ. ಇನ್ ಕೇಸ್ ಡಿಪೋರ್ಟೇಷನ್ ಆದ್ರೂ ಆದ್ರೆ ಲೇಬರ್ ಮಾರ್ಕೆಟ್ ನಲ್ಲಿ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಡೇಟಾದಲ್ಲಿ ನೋಡಕ್ ಆಗಲ್ಲ ಅಂತಾನೂ ಹೇಳಿರೋದು. ಈ ಟೈಮ್ ಏನಿದೆ ಅಲ್ವಾ, ಇದು ಖಂಡಿತವಾಗ್ಲೂ ಅನಿಶ್ಚಿತ. ಅಂದ್ರೆ ಪೋವೆಲ್ ಒಪ್ಕೊಂಡಾಗ ಎಲ್ರಿಗೂ ಕೂಡ ನಿಜ ಗೊತ್ತಾಯ್ತು. ಈ ಎಕನಾಮಿ ಬಗ್ಗೆ ಯಾರಿಗೂ ಕೂಡ ಪಕ್ಕ ಅರ್ಥ ಆಗ್ತಿಲ್ಲ. ಆದ್ರೆ ಪರಿಸ್ಥಿತಿ ಎಷ್ಟೊಂದು ಕಷ್ಟ ಇದೆ ಅಂತ ಇದರಿಂದ ಗೊತ್ತಾಗತ್ತೆ. ಕ್ವಾಂಟಿಟೇಟಿವ್ ಟೈಟ್ನಿಂಗ್ ಅಡ್ಜಸ್ಟ್ಮೆಂಟ್ಸ್ ಆದ್ರೂ ಯಾವ ರೀತಿ ಇರುತ್ತೆ? ನಿನ್ನೆ ಅನೌನ್ಸ್ ಮಾಡಿದ ಪಾಲಿಸಿ ಚೇಂಜ್ಗಳಲ್ಲಿ ಮುಖ್ಯವಾದದ್ದು ಫೆಡ್ ತನ್ನ ಬ್ಯಾಲೆನ್ಸ್ ಶೀಟ್ ಶ್ರಿಂಕ್ ಮಾಡೋ ಒಂದು ಸ್ಪೀಡ್ ಕಮ್ಮಿ ಮಾಡಿದ್ದು ಅಂತ. ಫೆಡ್ ಬ್ಯಾಲೆನ್ಸ್ ಶೀಟ್ಗಳೇನಾದ್ರೂ ಶ್ರಿಂಕ್ ಮಾಡಿದ್ರೆ ಬ್ಯಾಂಕ್ಗಳು ದುಡ್ಡು ಕಮ್ಮಿ ಆಗುತ್ತೆ, ಮತ್ತೆ ಅವರು ಲೋನ್ ಕೊಡೋದಕ್ಕೂ ಸಹ ಕಮ್ಮಿ ಆಗುತ್ತೆ ಅಲ್ವಾ. ಇದಕ್ಕೆ ಕ್ವಾಂಟಿಟೇಟಿವ್ ಟೈಟ್ನಿಂಗ್ QT ಅಂತಾನೂ ಕೂಡ ಕರೀತಾರೆ. ಏಪ್ರಿಲ್ ನಿಂದ ನೋಡೋದಾದ್ರೆ ಫೆಡ್ ಟ್ರೆಜರಿ ಸೆಕ್ಯೂರಿಟೀಸ್ ನಲ್ಲಿ ಮಂತ್ಲಿ ಕ್ಯಾಪ್ ಅನ್ನ $25 ಬಿಲಿಯನ್ ನಿಂದ $5 ಬಿಲಿಯನ್ ಗೆ ಕಮ್ಮಿ ಮಾಡುತ್ತೆ. ಇನ್ನು ಮಾರ್ಗೇಜ್ ಬ್ಯಾಕ್ಡ್ ಸೆಕ್ಯೂರಿಟೀಸ್ ನಾವು ನೋಡಿದಾಗ $35 ಬಿಲಿಯನ್ ಆಗಿ ಕೂಡ ಇರುತ್ತೆ. ಇನ್ನು ಕೋವಿಡ್ ಆದ್ಮೇಲೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಫೆಡ್ ಸಿಸ್ಟಮ್ ಇಂದ ದುಡ್ಡು ತೆಗೆಯೋದಕ್ಕೆ ಟ್ರೈ ಮಾಡ್ತಿತ್ತು. ಈ ತರ ಮಾಡೋಕೆ ಆಗಲ್ಲ ಅಂತ ಇವರು ಕ್ಲಿಯರ್ ಕಟ್ ಆಗಿ ಹೇಳಿರೋದು. ಫೆಡ್ ಡಿಸಿಷನ್ ಮತ್ತೆ ರೇಟ್ ಕಟ್ ಎಕ್ಸ್ಪೆಕ್ಟೇಷನ್ಸ್ ಆದ್ರೂ ಯಾವ ರೀತಿ ಇರುತ್ತೆ? ಫಸ್ಟ್ ಮುಖ್ಯವಾಗಿರೋದು ಏನ್ ಗೊತ್ತಾ? ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ ನ 4.25% ಇಂದ 4.5% ಗೆ ಚೇಂಜ್ ಮಾಡಿಲ್ಲ. ಅದೇ ಕಳೆದ ವರ್ಷ ಕೊನೆಯಲ್ಲಿ ನಾವು ನೋಡಿದಾಗ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ಮೇಲೆ ಟ್ರಂಪ್ ಅಧಿಕಾರಕ್ಕೆ ಬಂದಾಗಿಂದ ಫ್ರೀಸ್ ಮಾಡಿದ್ದಾರೆ. ಇನ್ನು ಜನರು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಕೂಡ. ಫೆಡ್ ಏನ್ ಮಾಡ್ತಾರೆ ಅಂತ ಜನರಿಗೆ ಜಾಸ್ತಿ ಆಸಕ್ತಿ ಇದ್ದೇ ಇರುತ್ತೆ ಅಲ್ವಾ. ಫೆಡ್ 2025ಗೆ 2 ರೇಟ್ ಕಟ್ ಮಾಡಬೇಕು ಅಂತಾನು ಕೂಡ ಅನ್ಕೊಂಡಿದ್ದಾರೆ. 2025 ವರ್ಗೂನು ಕೂಡ ಪರಿಸ್ಥಿತಿ ಸರಿ ಹೋಗುತ್ತೆ ಅಂತ ಡೇಟಾ ಪ್ಲಾನ್ ಅಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಪೋವೆಲ್ ಈ ತೀರ್ಮಾನದ ಬಗ್ಗೆ ಹೇಳ್ತಾರೆ ಕೂಡ. ನಾವು ಮನಿ ಮಾರ್ಕೆಟ್ ನಲ್ಲಿ ಟೈಟ್ನೆಸ್ ಜಾಸ್ತಿ ಆಗ್ತಿರೋದನ್ನ ನೋಡ್ತಿದ್ದೀವಿ. ಈ ಮೂವ್ 2019 ಸೆಪ್ಟೆಂಬರ್ ನಲ್ಲಿ ಆದಂಗೆ ಮತ್ತೆ ಆಗಬಾರ್ದು ಅಂತಾನು ಕೂಡ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಫೆಡ್ ತನ್ನ ಬ್ಯಾಲೆನ್ಸ್ ಶೀಟ್ ಶ್ರಿಂಕ್ ಮಾಡಿ ಒಂದು ಸಿಸ್ಟಮ್ ನಿಂದ ಜಾಸ್ತಿ ದುಡ್ಡನ್ನ ತೆಗೆದುಕೊಂಡಿದ್ದಾರೆ. ಹೌದು, ದುಡ್ಡು ಇರ್ಲಿಲ್ಲ, ಅದಕ್ಕೆ ರಾತ್ರೋರಾತ್ರಿ ರೆಪೋ ರೇಟ್ ಅನ್ನ 2% ಇಂದ 10% ವರೆಗೂ ಏರ್ಸಿದ್ರು. ಇದು ಯಾಕಾಗ್ಬೋದು? ಜನವರಿಯಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ನಾವು ನೋಡಿದಾಗ ಡೆಟ್ ಸೀಲಿಂಗ್ ಪ್ರಾಬ್ಲಮ್ಸ್ ಇತ್ತು ಅಲ್ವಾ. ಕಾಂಗ್ರೆಸ್ಗೆ ಹೇಳ್ದಂಗೆನೆ ಜಾಸ್ತಿ ಸಾಲ ತಗೊಳ್ಳೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ಇನ್ನು ಅಮೆರಿಕನ್ ಪಾಲಿಟಿಕ್ಸ್ ನ ನೋಡಿದಾಗ ಅಲ್ಲಿ ಸದ್ಯಕ್ಕೆ ಏನು ಗ್ಯಾರಂಟಿ ಇಲ್ಲ. ಇನ್ನು ಗವರ್ಮೆಂಟ್ ಏನ್ ಮಾಡ್ಬೋದು? US ಟ್ರೆಜರಿ ಡಿಪಾರ್ಟ್ಮೆಂಟ್ ಹತ್ರ ಒಂದು ಟ್ರಿಕ್ ಇದೆ. ಫೆಡ್ ಜೊತೆ ಅವರಿಗೆ ಒಂದು ಅಕೌಂಟ್ ಕೂಡ ಕೊಡ್ಬೋದು. ಅಂದ್ರೆ ಟ್ರೆಜರಿ ಜನರಲ್ ಅಕೌಂಟ್, TGA ಅಂತ ಕರಿತೀವಿ. ಗವರ್ಮೆಂಟ್ ಜಾಸ್ತಿ ಸಾಲ ತಗೊಳ್ಳೋದಕ್ಕೆ ಆಗಲ್ಲ, ಅದಕ್ಕೆ ಆ ಅಕೌಂಟ್ ಇಂದ ದುಡ್ಡು ತೆಗೆದು ಖರ್ಚು ಮಾಡ್ತಿದ್ದಾರೆ. ಬೇಸಿಕಲಿ ಆ ಖರ್ಚು ಮಾಡಿರೋ ದುಡ್ಡೆಲ್ಲ ಬ್ಯಾಂಕಿನ ಸಿಸ್ಟಮ್ಗೆನೆ ಬರುತ್ತೆ. ಈಗ ಖಂಡಿತವಾಗ್ಲೂ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಕಾಂಗ್ರೆಸ್ ಡೆಟ್ ಸೀಲಿಂಗ್ ರೇಸ್ ಮಾಡಬೇಕು, ಆಗಸ್ಟ್ ವೇಳೆಗೆ ಮಾಡಲೇಬೇಕು ಅಂತ ಫೋರ್ಕಾಸ್ಟ್ ಹೇಳಿರೋದು. ನೋಡಿ, ಆ ಟೈಮ್ನಲ್ಲಿ ಟ್ರೆಜರಿ TGA ನಾವು ನೋಡಿದಾಗ ಕ್ಯಾಶ್ ಬ್ಯಾಲೆನ್ಸ್ ತಕ್ಷಣ ಕಾಣಿಸುತ್ತೆ. ಇದರಿಂದ ಬ್ಯಾಂಕಿಂಗ್ ಸಿಸ್ಟಮ್ಗೆ ಏನೇ ಜಾಸ್ತಿ ದುಡ್ಡು ಹಾಕ್ತಿದಾರೋ ಅದನ್ನ ವಾಪಸ್ ತೆಗಿತಾರೆ. ಹೌದು, ಇನ್ನು ಬೇಗ ಮಾಡಿದ್ರೆ ಸೆಪ್ಟೆಂಬರ್ 2019 ಆಗಿದ್ದು ಮತ್ತೆ ಆಗತ್ತೆ. ನೋಡಿ, ನ್ಯೂಯಾರ್ಕ್ ಫೆಡ್ ಎಕ್ಸಿಕ್ಯೂಟಿವ್ ರಾಬರ್ಟ್ ಪೆರ್ಲಿ ಅವರ ಪ್ರಕಾರ ನಾವು ನೋಡಿದಾಗ ನಿಧಾನಕ್ಕೆ ಖರ್ಚು ಮಾಡೋದು ಟ್ಯಾಕ್ಟಿಕಲ್ ಡೆಸಿಷನ್, ಆದ್ರೆ ಸದ್ಯಕ್ಕೆ ದುಡ್ಡು ಸೇವ್ ಮಾಡ್ಕೊಳ್ಳೋದು ಮುಖ್ಯ. ಫೆಡ್ ಸಿಸ್ಟಮ್ ನಿಂದ ದುಡ್ಡು ತೆಗೆಯೋಕೆ ಟ್ರೈ ಮಾಡ್ತಿದ್ದಾರೆ, ಹೌದು, ಆದ್ರೆ ಬೇರೆ ಪ್ರಾಬ್ಲಮ್ ಖಂಡಿತವಾಗ್ಲೂ ಮಾಡಬಾರ್ದು ಅಂತ ಇವರು ಕ್ಲಿಯರ್ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಕನ್ಕ್ಲೂಷನ್ ಆದ್ರೂ ಏನು? ಇದೆಲ್ಲದರಿಂದ ಏನ್ ಗೊತ್ತಾಗುತ್ತೆ ಗೊತ್ತಾ? ಫೆಡ್ ಹುಷಾರಾಗಿ ಕಾಯ್ತಿದೆ. ತುಂಬಾ ವಿಷಯಗಳು ಕೂಡ ನಡೀತಾ ಇದೆ. ಟ್ಯಾರಿಫ್ ಇಂದ ಜಾಸ್ತಿ ಆಗಿರೋ ಇನ್ಫ್ಲೇಷನ್ ಆಗಿರ್ಬೋದು, ಇಮಿಗ್ರೇಷನ್ ಪಾಲಿಸಿ ಮತ್ತೆ ಚೇಂಜ್ ಇಂದ ಆಗುವಂತಹ ಗ್ರೋತ್, ಫೈನಾನ್ಷಿಯಲ್ ಸಿಸ್ಟಮ್ ನಲ್ಲಿ ಲಿಕ್ವಿಡಿಟಿನ ಮ್ಯಾನೇಜ್ ಮಾಡೋದು ಇನ್ನೂ ತುಂಬಾನೇ ಇದಾವೆ. ಗ್ರೋತ್ ಕಮ್ಮಿ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿರೋದು ಸ್ವಲ್ಪ ಭಯ ಪಡುವಂತ ವಿಷಯನೇ. ಆದ್ರೆ ಪೋವೆಲ್ ಎಕನಾಮಿ ಇನ್ನೂ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರು ಕೂಡ ಫೆಡ್ ಪ್ರಕಾರ ಬೇರೆನೆ ಸತ್ಯ ಇದೆ. ನೋಡಿ, ಇನ್ವೆಸ್ಟರ್ಸ್ ಮತ್ತೆ ಕನ್ಸ್ಯೂಮರ್ಸ್ಗೆ ಒಂದ್ ವಿಷಯ ಗೊತ್ತಿರಬೇಕು, ಎಲ್ಲ ಆಫ್ ಅಂಡ್ ಡೌನ್ ಇದೆ. ಎಲ್ಲ ಸರಿ ಹೋಗೋರ್ಗು ಕೂಡ ಫೆಡ್ ಏನ್ ಮಾಡೋದು ಅನ್ನೋದು ಖಂಡಿತವಾಗ್ಲೂ ಕಷ್ಟ. ಈಗ ಮುಂದಿನ ಸ್ಟೋರಿಯಲ್ಲಿ ನಮ್ಮ ರವಾನೆಯ ಚಿತ್ರಣ, ದ ಶೇಪ್ ಆಫ್ ರೆಮಿಟೆನ್ಸಸ್ ಬಗ್ಗೆ ತಿಳ್ಕೊಳ್ಳೋಣ. 1 ತಿಂಗಳು ಹಿಂದೆನೆ ನಾವೆಲ್ಲರೂ ಕೂಡ ರವಾನೆಗಳ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊಂಡಿದ್ವಿ. ಅವತ್ತು ಫ್ರೀ ಇದ್ವಿನೂ ಕೂಡ, ಬೇರೆ ಏನ್ ಮಾಡೋದು ಅಂತ ಗೊತ್ತಿರ್ಲಿಲ್ಲ. ಅದಕ್ಕೆ ಇದು ನೋಡೋಕೆ ಚೆನ್ನಾಗಿದೆ ಅಂತ ಅನಿಸ್ತು. ನಮ್ಗೆ ಅವಾಗ ಗೊತ್ತಿರ್ಲಿಲ್ಲ ಇದು ತಲೆ ತಿರುಗಿಸೋ ಅಂತ ವಿಷಯ ಅಂತ. ಮೊದ್ಲಿಗೆ ರವಾನೆ ಅಂದ್ರೆ ಏನು ಅಂತ ನಮಗ್ ಗೊತ್ತಿರ್ಲಿಲ್ಲ. ಅದು ಇಂಡಿಯಾಗೆ ಎಷ್ಟು ಮುಖ್ಯ ಅಂತ ಅರ್ಥ ಆಗ್ತಿರ್ಲಿಲ್ಲ. ಇದು ನಮ್ಮ ಎಕನಾಮಿಗೆ ವರ್ಷಕ್ಕೆ $100 ಬಿಲಿಯನ್ ದುಡ್ಡು ಬರೋ ತರ ಕಾಣುತ್ತೆ. ರವಾನೆಗಳು ಅಂತಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್, ಟ್ರೇಡ್ ಬ್ಯಾಲೆನ್ಸ್ ಅಥವಾ ಗವರ್ಮೆಂಟ್ ಸ್ಕೀಮ್ ತರ ದೊಡ್ಡ ಎಕನಾಮಿಕ್ ಫೋರ್ಸ್ ಆಗಿದೆ. ಇದು ಫಾರಿನ್ ಐಡ್ಗಿಂತ ತುಂಬಾನೇ ಮುಖ್ಯ. ನೋಡಿ, ಟಾಪ್ ಡೌನ್ ಎಕನಾಮಿಕ್ ಪ್ರೋಗ್ರಾಮ್ ನಲ್ಲಿ ನಾವು ಮಾತಾಡ್ತಿದೀವಿ ಅಂತಂದ್ರೆ ಬರೋ ಸಮಸ್ಯೆ ಇದರಲ್ಲಿ ಬರೋದಿಲ್ಲ. ಕರೆಕ್ಟ್ ಆಗಿ ಯಾರಿಗ್ ಬೇಕೋ ಅವ್ರಿಗೇನೆ ಸಿಗತ್ತೆ.
ಕರಪ್ಷನ್ಸ್ ಖಂಡಿತವಾಗ್ಲೂ ಇರೋದಿಲ್ಲ. ಬಡ್ಜೆಟ್ ಕಟ್ಟಿಂದ ಸೇಫ್ ಆಗಿ ಇರತ್ತೆ. ಇದು ನಮ್ಮ ಎಕನಾಮಿಗೆ ತುಂಬಾನೇ ಸಹಾಯ ಮಾಡುತ್ತೆ. ಇಂಡಿಯಾದ ಎಕನಾಮಿ ಮತ್ತೆ ಪ್ರಪಂಚದಲ್ಲಿ ಇಂಡಿಯಾದ ಸ್ಥಾನ ಏನು ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ರವಾನೆಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು. ನಮ್ಗೆ ರವಾನೆಗಳ ಬಗ್ಗೆ ಅಷ್ಟೇನು ಐಡಿಯಾ ಇರಲಿಲ್ಲ ಅಲ್ವಾ? RBI ಒಂದು ಹೊಸ ಪೇಪರ್ ಅನ್ನ ಬಿಡುಗಡೆ ಮಾಡಿದೆ. ಅದರಲ್ಲಿ ನಮ್ಮ ರವಾನೆಗಳು ಹೇಗೆ ಚೇಂಜ್ ಆಗ್ತಿದೆ ಅಂತ ಡೀಟೇಲ್ಡ್ ಆಗಿ ಹೇಳಿದ್ದಾರೆ. ಇದರಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳು ಕೂಡ ಇದೆ. ಅದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ರವಾನೆಗಳು ಇಂಡಿಯಾಗೆ ಯಾಕಷ್ಟು ಮುಖ್ಯ? ನೋಡಿ, ಇಂಡಿಯಾಗೆ ಪ್ರಪಂಚದ ಜೊತೆ ಒಂದು ವಿಚಿತ್ರವಾದ ಕನೆಕ್ಷನ್ ಇದೆ. ನಾವು ಪ್ರಪಂಚದಲ್ಲೇ ಜಾಸ್ತಿ ಜನಸಂಖ್ಯೆ ಇರುವಂತ ದೇಶ ಅಲ್ವಾ? ನಮ್ಮ ಎಕನಾಮಿ ಚಿಕ್ಕದಾಗಿರೋದ್ರಿಂದ ನಮ್ಮ ಜನರಿಗೆ ಒಳ್ಳೆ ಕ್ವಾಲಿಟಿ ಲೈಫ್ ಕೊಡಕ್ಕಾಗ್ತಿಲ್ಲ. ಬೇರೆ ದೇಶಗಳು ನಮ್ಮನ್ನ ಲೇಬರ್ ಕೊಡುವ ದೇಶ ಅಂತಾನು ಕೂಡ ನೋಡ್ತಾರೆ. ನಾವು ವರ್ಷಕ್ಕೆ ಲಕ್ಷಾಂತರ ಜನ ಕೆಲಸ ಮಾಡೋದಕ್ಕೆ ಬೇರೆ ದೇಶಕ್ಕೆ ಕಳಿಸ್ತೀವಿ. ಅಂದ್ರೆ ನಮಗೆ ದುಡ್ಡು ಅವರು ಕಳಿಸ್ತಾರೆ ಆ ದೇಶದಿಂದ. 2024 ಪ್ರಕಾರ ನಾವು ನೋಡಿದಾಗ ಪ್ರಪಂಚದ 6% ವಲಸಿಗರು ನಮ್ಮ ದೇಶದಿಂದಲೇ ಬಂದಿದ್ದಾರೆ. ಈ ದುಡ್ಡೆಲ್ಲ ಸೇರ್ಕೊಂಡು ತುಂಬಾನೇ ಆಗತ್ತೆ. ಇಂಡಿಯಾದ ಎಕನಾಮಿಗೆ ಈ ದುಡ್ಡು ತುಂಬಾನೇ ಇಂಪಾರ್ಟೆಂಟ್, ಅಂದ್ರೆ ತಪ್ಪಾಗೋದೇ ಇಲ್ಲ. ಕಳೆದ ಒಂದು ದಶಕದಿಂದ ನಾವು ನೋಡ್ತಿದೀವಿ ಅಂತಂದ್ರೆ ನಮ್ಮ ರವಾನೆ ಫ್ಲೋಗಳು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಗಿಂತ ಜಾಸ್ತಿ ಆಗಿದೆ. 2023 ಹಾಗೂ 24ರಲ್ಲಿ ನಾವು ನೋಡಿದಾಗ ಒಂದೇ ವರ್ಷದಲ್ಲಿ ಇಂಡಿಯಾ $118.7 ಬಿಲಿಯನ್ ರವಾನೆಯನ್ನ ಸ್ವೀಕರಿಸಿದೆ. ಇದು 2010 ಹಾಗೂ 11ರಲ್ಲಿ ಸ್ವೀಕರಿಸಿದಂತ 2 ಪಟ್ಟು ಜಾಸ್ತಿ. ಇನ್ನು ಇಂಡಿವಿಜುವಲ್ ಫ್ಯಾಮಿಲಿಗಳಿಗೆ ಈ ದುಡ್ಡು ತುಂಬಾನೇ ಮುಖ್ಯ ಅಲ್ವಾ? ಎಜುಕೇಶನ್ ಆಗಿರ್ಬೋದು, ಹೆಲ್ತ್ ಕೇರ್ ಅಥವಾ ಹೌಸಿಂಗ್ ತರ ಈ ವಿಷಯಗಳಲ್ಲಿ ಖರ್ಚು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈ ದುಡ್ಡೆಲ್ಲ ಸೇರ್ಕೊಂಡು ಎಕನಾಮಿನ ಸ್ಟೇಬಲ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡತ್ತೆ. ನಮ್ಮ ಎಕನಾಮಿ ವೀಕ್ ಇದೆ ಮತ್ತೆ ನಾವು ಇದನ್ನ ಬೆಳೆಸ್ತಿದೀವಿ ಅಂತ ನಾವೆಲ್ಲೋ ಒಂದ್ ಕಡೆ ಅನ್ಕೊಳ್ತಿದೀವಿ. ನೋಡಿ, ಎನರ್ಜಿ ಆಗಿರ್ಬೋದು, ಫರ್ಟಿಲೈಸರ್ಸ್ ಆಗಿರ್ಬೋದು ಅಥವಾ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ತರ ನಮ್ಗೆ ಬೇಕಾಗಿರುವ ವಿಷಯಗಳನ್ನ ಬೇರೆ ದೇಶಗಳ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ನಾವು ಬೆಳೆಯೋದಕ್ಕೆ ಬೇಕಾದಷ್ಟು ಟೈಮ್ ಬೇಕಾಗತ್ತೆ. ಹಾಗೆ ನಮ್ಮ ಸ್ಥಾನವನ್ನ ನಾವು ನೋಡ್ಕೊಂಡಾಗ ಇನ್ನೂ ಸ್ವಲ್ಪ ಹಿಂದೆನೇ ಇದೀವಿ. ಇಂಡಸ್ಟ್ರೀಸ್ ಮೇಲೆ ಕೂಡ ನಾವು ಡಿಪೆಂಡ್ ಆಗಿದ್ದೀವಿ. ಫಾರ್ ಎಕ್ಸಾಂಪಲ್, ಫಾರ್ಮಾಸ್ಯೂಟಿಕಲ್ಸ್ ಆಗಿರ್ಬೋದು ಅಥವಾ IT ಔಟ್ಸೋರ್ಸಿಂಗ್ ಅನ್ನ ನಾವು ನೋಡಿದಾಗ ನಮ್ಮ ಟ್ರೇಡ್ ಪೊಸಿಷನ್ ನ ಸಣ್ಣ ತೊಂದರೆಗಳಿಂದ ಕ್ರೈಸಿಸ್ ಆಗದ ಹಾಗೆ ರವಾನೆ ನೋಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ರವಾನೆಗಳು ಇಂಡಿಯಾದ ಟ್ರೇಡ್ ಡೆಫಿಸಿಟ್ಸ್ ನ ಸುಮಾರು 42% ತನಕ ಫೈನಾನ್ಸ್ ಅನ್ನ ಮಾಡುತ್ತೆ. ಒಂದು ವೇಳೆ ಎಕನಾಮಿಕ್ ಕ್ಯಾಟಸ್ಟ್ರೋಫಿ ಆದ್ರೆ, ಅಂದ್ರೆ ಫೈನಾನ್ಷಿಯಲ್ ಕ್ರೈಸಿಸ್ ಟೈಮ್ ನಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಬರೋದು ನಿಂತು ಹೋದ್ರೆ ನಮ್ಗೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗಲ್ಲ. ಇದು ಟೆಂಪ್ರವರಿ ಆಗಿ ನಡೀತಿಲ್ಲ. ನಾವು ತುಂಬಾ ವರ್ಷಗಳಿಂದ ಲೇಬರ್ ಅನ್ನ ಕೊಡ್ತಿದೀವಿ. 2008ರಿಂದ ನಾವು ನೋಡಿದಾಗ ಪ್ರತಿ ವರ್ಷ ಪ್ರಪಂಚದಲ್ಲೇ ರವಾನೆ ತಗೊಳ್ತಿರೋ ದೇಶ ಅಂತಂದ್ರೆ ಅದು ಇಂಡಿಯಾನೇ, ನಾವೇ. 2024ರಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ 14% ಏನಿದೆ ಅದು ಗ್ಲೋಬಲ್ ರವಾನೆ ನಮಗೆ ಬಂದಿದೆ. ನಮ್ಮ ರವಾನೆ ರಸೀದಿ ಅಂದ್ರೆ ರಿಸಿಪ್ಟ್ ಏನಿದೆ ಗೊತ್ತಾ, ಅದು ಎವ್ರಿ ಡೇ ಜಾಸ್ತಿ ಆಗ್ತಾನೆ ಇದೆ. ಕೆಲಸ ಮಾಡೋ ವಯಸ್ಸಿನ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಕೂಡ. 2048ರವರೆಗೂ ನಾವು ನೋಡ್ತಿದೀವಿ ಅಂತಂದ್ರೆ ಜಾಸ್ತಿ ಆಗ್ತಾ ಹೋಗ್ತಾನೆ ಇರತ್ತೆ ಅಂತ ಹೇಳ್ತಿದ್ದಾರೆ. ನಾವು ತುಂಬಾ ವರ್ಕರ್ಸ್ ಅನ್ನ ಬೇರೆ ಕಡೆ ಕಳಿಸಬಹುದು. RBI ಅಂದಾಜಿನ ಪ್ರಕಾರ 2029ರ ವೇಳೆಗೆ ನಮ್ಮ ರವಾನೆ ಫ್ಲೋ ಏನಿದೆ ಗೊತ್ತಾ, ಇದು $160 ಬಿಲಿಯನ್ ಆಗ್ಬೋದು ಅಂತ RBI ಹೇಳಿರೋದು. ನೋಡಿ, ಇಂಡಿಯಾದ ರವಾನೆ ಎಕನಾಮಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯಾರು ಎಲ್ಲಿಗೆ ಹೋಗ್ತಾರೆ ಅಂತ ನೀವು ತಿಳ್ಕೊಳ್ಳೇಬೇಕಾಗತ್ತೆ. ಅಲ್ಲಿ ಡ್ರಾಮ್ಯಾಟಿಕ್ ಚೇಂಜ್ ಇದೆ. ನಾವು ತುಂಬಾ ವರ್ಷಗಳಿಂದ ಲೇಬರ್ನ ಕೊಡ್ತಿದೀವಿ ಅಲ್ವಾ, ಮತ್ತೆ ಮುಂದೆನೂ ಸಹ ಕೊಡ್ಬೋದು. ಆದ್ರೆ ನಾವು ಕೊಡ್ತಿರೋ ಕೆಲಸಗಳು ಚೇಂಜ್ ಆಗ್ತಿದೆ. ಈಗ ಬ್ಲೂ ಕಾಲರ್ ಲೇಬರ್ಸ್ ಗಳಲ್ಲೇ ನೋಡಿ, ಇಲ್ಲಿ ಏನಾಗುತ್ತೆ, ಹೋಗೋದು ಕಮ್ಮಿ ಆಗುತ್ತೆ. ಹೈಲಿ ಸ್ಕಿಲ್ಡ್ ಪ್ರೊಫೆಷನಲ್ಸ್ ಗಳಾಗಿರ್ಬೋದು, ವೆಸ್ಟರ್ನ್ ಎಕನಾಮಿಸ್ ಗಳಾಗಿರ್ಬೋದು, ಈ ಕಡೆ ಇವರು ಜಾಸ್ತಿ ಹೋಗ್ತಿದ್ದಾರೆ. ಇಂಡಿಯನ್ ವರ್ಕರ್ಸ್ ಹೆಂಗ್ ಮೂವ್ ಆಗ್ತಿದ್ರು ಅನ್ನೋದಕ್ಕೆ ಒಂದು ಹಳೆ ಪ್ಯಾಟರ್ನ್ ಇದೆ. ಹಿಂದಿನಿಂದ ಇಂಡಿಯಾದ ರವಾನೆಗಳು ಜಾಸ್ತಿ ಗಲ್ಫ್ ಕಡೆಯಿಂದ ಬರ್ತಿತ್ತು. ಕಮ್ಮಿ ಸಂಬಳದ ಬ್ಲೂ ಕಾಲರ್ ಜಾಬ್ ಮಾಡೋದಕ್ಕೆ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಮತ್ತೆ ಹಾಸ್ಪಿಟಾಲಿಟಿ, ಈ ತರ ಇಂಡಿಯನ್ ವರ್ಕರ್ಸ್ ಅಲ್ಲಿಗೆ ಹೋಗ್ತಿದ್ರು. UAE, ಸೌದಿ ಅರೇಬಿಯಾ ಮತ್ತೆ ಕುವೈತ್ ನಿಂದನೂ ಕೂಡ ರವಾನೆ ಜಾಸ್ತಿ ಬರ್ತಿತ್ತು ಇಂಡಿಯಾಗೆ. ಆದ್ರೆ ಈಗ ಪರಿಸ್ಥಿತಿ ಚೇಂಜ್ ಆಗ್ತಿದೆ. ಕಳೆದ 5 ವರ್ಷಗಳಿಂದ ನಾವು ನೋಡಿದಾಗ ಹೊಸ ಟ್ರೆಂಡ್ ಕಾಣ್ತಿದೆ ಗೊತ್ತಾ. ಜಾಸ್ತಿ ರವಾನೆ ವರ್ಲ್ಡ್ಸ್ ಅಡ್ವಾನ್ಸ್ಡ್ ಎಕನಾಮೀಸ್ ಇಂದ ಬರ್ತಿದೆ. ಟೆಕ್ನಾಲಜಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮತ್ತೆ ಸೈನ್ಸ್ ತರ ಸೆಕ್ಟರ್ಗಳಲ್ಲಿ ಜಾಸ್ತಿ ಸಂಬಳ ತಗೊಂಡು ಕೆಲಸ ಮಾಡ್ತಿರೋ ಒಂದು ಹೈಲಿ ಸ್ಕಿಲ್ಡ್ ಎಮಿಗ್ರೇಟ್ಸ್ ನಿಂದ ಜಾಸ್ತಿ ರವಾನೆ ನಮ್ಮ ದೇಶಕ್ಕೆ ಬರ್ತಾ ಇರೋದು. 2024ನೇ ಫೈನಾನ್ಷಿಯಲ್ ಇಯರ್ ಅಲ್ಲಿ ನಾವು ನೋಡಿದಾಗ ಅರ್ಧಕ್ಕಿಂತ ಜಾಸ್ತಿ ರವಾನೆ ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್, ಸಿಂಗಾಪುರ್, ಕೆನಡಾ ಮತ್ತೆ ಆಸ್ಟ್ರೇಲಿಯಾ ಇಂದ ಬಂದಿರೋದು. ಯುನೈಟೆಡ್ ಸ್ಟೇಟ್ಸ್ ನ ನಾವು ನೋಡಿದಾಗ ಇದು ಇಂಡಿಯಾದ ದೊಡ್ಡ ಸೋರ್ಸ್ ಗೊತ್ತಾ. 3 ವರ್ಷದ ಹಿಂದೆ 23.4% ಬರ್ತಿತ್ತು. ಆದ್ರೆ ಈಗ ಅಂದ್ರೆ 2023 ಹಾಗೂ 24ರಲ್ಲಿ ನಾವು ನೋಡಿದಾಗ 27.7% ರವಾನೆ ನಮ್ಮ ಇಂಡಿಯಾಗೆ ಬರ್ತಿದೆ.
ನಮ್ಮ ಜನರು ಬೆಳೆದಿದ್ದಕ್ಕೆ ಇದು ಒಂದು ಕಾರಣ ಅಂತಾನೆ ಹೇಳ್ಬೋದು. ಪಾಲಿಸಿಗಳಿಂದನೂ ಕೂಡ ಸಹಾಯ ಆಗ್ತಿದೆ. ಮೇ 2021ರಲ್ಲಿ ನಾವು ನೋಡಿದಾಗ ಇಂಡಿಯಾ ಮತ್ತೆ ಯುನೈಟೆಡ್ ಕಿಂಗ್ಡಮ್ನ ಅಂದ್ರೆ ಮೈಗ್ರೇಷನ್ ಮತ್ತೆ ಮೊಬಿಲಿಟಿ ಪಾರ್ಟ್ನರ್ಶಿಪ್ ಅಲ್ಲಿ ಸೈನ್ ಮಾಡ್ಕೊಂಡಿದ್ರು. 3 ವರ್ಷಕ್ಕಿಂತ ಕಮ್ಮಿ ಸಮಯದಲ್ಲಿ ಈ ಅಗ್ರಿಮೆಂಟ್ ಇಂದ ಯುಕೆಗೆ ವಲಸೆ ಹೋಗಿರೋ ಇಂಡಿಯನ್ಸ್ ನಂಬರ್ 3 ಪಟ್ಟು ಜಾಸ್ತಿ ಆಯ್ತು. ಅಂದ್ರೆ 2000 ವರ್ಷದ ಕೊನೆಯಲ್ಲಿ ನಾವು ನೋಡಿದಾಗ 76,000 ಜನ ಹೋಗ್ತಿದ್ರು. 2023ರ ಅಂತ್ಯದ ವೇಳೆಗೆ ನಾವು ನೋಡ್ತಿದ್ವಿ ಅಂತಂದ್ರೆ 2,50,000 ಜನ ಹೋಗ್ತಿದ್ದಾರೆ. ಇದರಿಂದ ರವಾನೆಯಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯುಕೆಯ ಒಂದು ರವಾನೆ ಶೇರ್ 2020 ಹಾಗೂ 21ರಲ್ಲಿ 6.8% ಇತ್ತು. ಅದು 2023 ಹಾಗೂ 24ರಲ್ಲಿ 10.8% ಆಗಿದೆ. ಗಲ್ಫ್ ಇಂಪಾರ್ಟೆಂಟ್ ಇಲ್ಲ ಅಂತೇನಿಲ್ಲ. ಗಲ್ಫ್ ಎಕನಾಮಿಯಿಂದ ಟೋಟಲ್ ರವಾನೆ 38% ಬರ್ತಿದೆ. ಯುಎಇಯಿಂದ 19.2% ರವಾನೆ ಕೊಡ್ತಿರೋದ್ರಲ್ಲಿ ಎರಡನೇ ದೊಡ್ಡ ಸೋರ್ಸ್ ಆಗಿದೆ. ಜಾಸ್ತಿ ಇಂಡಿಯನ್ ವರ್ಕರ್ಸ್ಗಳು ಗಲ್ಫ್ ದೇಶಗಳಲ್ಲಿದ್ದಾರೆ. ಡಾಲರ್ಗಳಲ್ಲಿ ನೋಡಿದ್ರೆ ಗಲ್ಫ್ ಕಮ್ಮಿ ಸೈಲೆಂಟ್ ಆಗಿದೆ ಅಷ್ಟೇ. ಇದರಿಂದ ಬೇಕಾದಷ್ಟು ಲಾಭ ಇದೆ. ಕ್ಯಾಲಿಫೋರ್ನಿಯಾದಲ್ಲಿರೋ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು, ಅಥವಾ ಲಂಡನ್ ಅಲ್ಲಿರೋ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ಗಳಾಗಿರ್ಬೋದು, ಅಥವಾ ಗಲ್ಫ್ನಲ್ಲಿರೋ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆಗಿರ್ಬೋದು, ಎಲ್ಲರೂ ಸಹ ಅವರ ರವಾನೆಯನ್ನ ಅಂದ್ರೆ ದುಡ್ದಿರೋ ದುಡ್ಡನ್ನ ಇಂಡಿಯಾಗೆ ಕಳಿಸ್ತಿದ್ದಾರೆ. ಇದರಿಂದ ನಮ್ಮ ರವಾನೆ ಜಾಸ್ತಿ ಸ್ಟ್ರಾಂಗ್ ಆಗ್ತಿದೆ ಕೂಡ. ಗಲ್ಫ್ ಅಲ್ಲಿ ರವಾನೆ ಆಯಿಲ್ ಪ್ರೈಸ್ ಇಂದ, ಮೈಗ್ರೇಷನ್ ರಿಸ್ಟ್ರಿಕ್ಷನ್ಸ್ ಇಂದ ಅಥವಾ ಲೇ ಆಫ್ ಇಂದ ತೊಂದರೆ ಆಗುತ್ತೆ. ಕೋವಿಡ್-19 ಪ್ಯಾಂಡೆಮಿಕ್ ಟೈಮ್ಗಳಲ್ಲಿ ಬಂದಿದ್ದ ಒಂದು ರವಾನೆ ಏನಿತ್ತು ಅದು ಡ್ರಾಪ್ ಆಗಿತ್ತು ಕೂಡ. ಆದ್ರೆ ಬೇರೆ ದೇಶಗಳಲ್ಲಿರೋ ಪ್ರೊಫೆಷನಲ್ಸ್ಗೆ ಜಾಬ್ ಸ್ಟೆಬಿಲಿಟಿ ಚೆನ್ನಾಗಿರತ್ತೆ. ನಮ್ ದೇಶ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ರಿಸೀವ್ ಮಾಡ್ಕೊಳ್ತಿರೋ ರವಾನೆಯನ್ನ ಅಂದ್ರೆ ರೆಮಿಟೆನ್ಸಸ್ ಅನ್ನ ಚೀಪ್ ಮಾಡಿ. ಇಲ್ಲಿ ಒಂದು ದೊಡ್ಡ ವಿಷಯ ಇದೆ. ರವಾನೆ ನಮ್ಮ ಎಕನಾಮಿಗೆ ಮುಖ್ಯ ಆದ್ರೂ ಕೂಡ ಟ್ರಾನ್ಸಾಕ್ಷನ್ಸ್ ಏನ್ ನಡೆಯುತ್ತೆ ಗೊತ್ತಾ, ಅದರ ಚಾರ್ಜಸ್ಗೆ $1 ಬಿಲಿಯನ್ ಖರ್ಚಾಗತ್ತೆ. ರವಾನೆ ಕಳಿಸೋದು ಅಷ್ಟು ಸುಲಭ ಅಲ್ಲ ಗೊತ್ತಾ. ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ SDG ಪ್ರಕಾರ 3% ಗಿಂತ ಜಾಸ್ತಿ ರವಾನೆ ದುಡ್ಡು ಟ್ರಾನ್ಸಾಕ್ಷನ್ ಕಾಸ್ಟ್ ಅಲ್ಲಿ ಹೋಗಬಾರ್ದು. ಆದ್ರೆ ಪ್ರಪಂಚದ ಆವರೇಜ್ ಅದಕ್ಕಿಂತ ಡಬಲ್ ಇದೆ, 6.65%. ಇಂಡಿಯಾ ಪರವಾಗಿಲ್ಲ, 4.9% ಇದೆ. ಆದ್ರೆ ಇದಿನ್ನೂ ಕೂಡ ಜಾಸ್ತಿ ಇದೆ. ಚಿಕ್ಕ ರವಾನೆ ಅಂದ್ರೆ $200 ಕಮ್ಮಿ ಇರೋ ದುಡ್ಡಿಗೆ ಜಾಸ್ತಿ ಫೀಸ್ ಬೀಳತ್ತೆ. ಬಡವ್ರು ಏನಾದ್ರೂ ದುಡ್ಡು ಕಳಿಸ್ತಿದ್ದಾರೆ ಅಂತ ಅನ್ಕೊಳ್ಳೋಣ, ಅವರ ದುಡ್ಡಲ್ಲಿ ಪ್ರೊಸೆಸ್ ಫೀಸ್ ಅಂತ ಏನಿರುತ್ತೆ ಗೊತ್ತಾ, ಅದೇ ಜಾಸ್ತಿ ಆಗಿರುತ್ತೆ. ಯಾಕೆ ಹೀಗಾಗತ್ತೆ? ಹಣ ಕಳಿಸೋದಕ್ಕೆ ಬೇಕಾದಷ್ಟು ದಾರಿಗಳಿದೆ. ಸ್ಟ್ಯಾಂಡರ್ಡ್ ಬ್ಯಾಂಕಿಂಗ್ ಚಾನೆಲ್ಸ್ ಇಂದ ಹಿಡಿದು ವೆಸ್ಟರ್ನ್ ಯೂನಿಯನ್ ತರ ಮನಿ ಟ್ರಾನ್ಸ್ಫರ್ ಆಪರೇಟರ್ಸ್ ಬೇಕಾದಷ್ಟು ಜನ ಇದ್ದಾರೆ. ಹೊಸ ಫಿನ್ಟೆಕ್ ಕಂಪನಿಗಳು ಸಹ ಇದೆ. ಇನ್ಮೇಲೆ ಏನಾದ್ರೂ ರವಾನೆಗಳು ಬರಬೇಕು ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಈ ಕಾಸ್ಟ್ ಏನಾದ್ರೂ ಚೀಪ್ ಆದ್ರೆ ಇನ್ನೂ ಸಹ ಇನ್ಕಮ್ ನಮ್ಮ ಇಂಡಿಯಾಗೆ ಜಾಸ್ತಿ ಬರುತ್ತೆ. ಇದು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಆದಿತ್ಯ ಬಿರ್ಲಾ ಗ್ರೂಪ್ ನ ಭಾಗವಾಗಿರೋ ಅಲ್ಟ್ರಾಟೆಕ್ ಸಿಮೆಂಟ್ ತನ್ನ ಡೊಮೆಸ್ಟಿಕ್ ಪ್ರೊಡಕ್ಷನ್ ಕೆಪಾಸಿಟಿನ 178.86 ಮಿಲಿಯನ್ ಟನ್ ಪರ್ ಆನಮ್ಗೆ ಹೆಚ್ಚಿದೆ. ಅಂದ್ರೆ ಹಿಮ್ರಿ ಸಿಮೆಂಟ್ ವರ್ಕರ್ಸ್ ನಲ್ಲಿ ನಾವು ನೋಡಿದಾಗ 0.8 MTA ಮತ್ತೆ ರೂಕ್ರಿ ಸಿಮೆಂಟ್ ವರ್ಕರ್ಸ್ ನಲ್ಲಿ 0.4 MTA ಸೇರಿದಂತೆ ಒಟ್ಟು 1.2 MTA ಉತ್ಪಾದನೆ ಹೆಚ್ಚಾಗಿದೆ. ಈ ಎಕ್ಸ್ಪಾನ್ಷನ್ ಇಂದ ಕಂಪನಿಯ ಓವರ್ಸೀಸ್ ಆಪರೇಷನ್ಸ್ ನಾವು ನೋಡಿದಾಗ ವಿದೇಶದಲ್ಲಿ 5.4 MTA ಸೇರಿದಂತೆ 184.26 MTA ವರೆಗೂ ಕೂಡ ತಲುಪಿದೆ ನೋಡಿ. ಈ ಎಕ್ಸ್ಪಾನ್ಷನ್ ಕಂಪನಿಯ ಓವರ್ಸೀಸ್ ಆಪರೇಷನ್ಸ್ ಅನ್ನು ನಾವು ನೋಡಿದಾಗ ವಿದೇಶದಲ್ಲಿ 5.4 MTPA ಇಂದ ಸೇರ್ಕೊಂಡು 184.26 MTPA ಗೆ ತಲುಪಿದೆ. ನಂಬರ್ 2, ಕೇಂದ್ರ ಕ್ಯಾಬಿನೆಟ್ ಅಂದ್ರೆ ಯೂನಿಯನ್ ಕ್ಯಾಬಿನೆಟ್ ಪ್ರಕಾರ FY25 ರಲ್ಲಿ ಕಡಿಮೆ ವ್ಯಾಲ್ಯೂ ಇರೋ ಭೀಮ್ UPI P2 ಮರ್ಚೆಂಟ್ P2M ಪ್ರಕಾರ ಟ್ರಾನ್ಸಾಕ್ಷನ್ ಪ್ರಮೋಟ್ ಮಾಡಬೇಕು ಅಂತಾನೆ 1,500 ಕೋಟಿ ಇನ್ಸೆಂಟಿವ್ ಅನ್ನ ಕೊಟ್ಟಿದೆ. ಟೋಟಲ್ UPI ವ್ಯಾಲ್ಯೂನ ನಾವು ನೋಡಿದಾಗ 200 ಬಿಲಿಯನ್ಗೆ ತಳ್ಳೋದು ಇದರ ಒಂದು ಉದ್ದೇಶ. ಈ ಸಿಸ್ಟಮ್ ಪ್ರಕಾರ 2000 ವರೆಗೂ ಕೂಡ ಟ್ರಾನ್ಸಾಕ್ಷನ್ಸ್ಗೆ 0.15% ಇನ್ಸೆಂಟಿವ್ ಸಿಗತ್ತೆ. ಅದು ದೊಡ್ಡ ಮರ್ಚೆಂಟ್ಸ್ಗೆ. ಆದ್ರೆ ಬ್ರಾಕೆಟ್ ನಲ್ಲಿ ನಾವು ನೋಡಿದಾಗ ಯಾವುದೇ ಇನ್ಸೆಂಟಿವ್ ಖಂಡಿತವಾಗ್ಲೂ ಕೂಡ ಸಿಗೋದಿಲ್ಲ. 2000 ಮೇಲಿನ ಟ್ರಾನ್ಸಾಕ್ಷನ್ಸ್ಗೆ ಇನ್ಸೆಂಟಿವ್ ಸಿಗೋದಿಲ್ಲ. ಅಂದ್ರೆ ಇಂಡಸ್ಟ್ರಿ ಅಂದಾಜಿನ ಪ್ರಕಾರ UPI ಎಕೋಸಿಸ್ಟಮ್ ಉಳಿಸ್ಕೊಳ್ಳೋದಕ್ಕೆ 4,000ದಿಂದ 5,000 ಕೋಟಿ ಬೇಕಾಗತ್ತೆ. ಯಾಕೆ ಅಂದ್ರೆ ಸೆಕ್ಟರ್ MDR ಫ್ರೀ ಆಗಿದೆ, ಅದಕ್ಕೋಸ್ಕರನೇ. ಕೊನೆಯ ಟಿಡ್ಬಿಟ್, ಸರ್ಕಾರಿ ಸ್ವಾಮ್ಯದ NABARD ಮತ್ತು SIDBI ಸಂಸ್ಥೆಗಳು ದೀರ್ಘಕಾಲದ ಸಾಲ ಕೊಡೋ ಬದಲು ಮಧ್ಯಮ ಮತ್ತು ಸಣ್ಣ ಅವಧಿಗೆ ಬರುವ ಬಾಂಡ್ಗಳು ಯಾವ್ದೆಲ್ಲ ಇರುತ್ತೆ ಅದರಲ್ಲಿ 14,000 ಕೋಟಿ ಹೂಡಿಕೆ ಮಾಡ್ತಾ ಇದೆ. ಅಂದ್ರೆ NABARD 3.5 ವರ್ಷದ ಬಾಂಡ್ಗಳ ಮೂಲಕ 7.48% ಕೂಪನ್ ರೇಟ್ ನಲ್ಲಿ 7,000 ಕೋಟಿಯನ್ನ ಸಂಗ್ರಹಿಸಿದೆ. ಆದ್ರೆ SIDBI 5 ವರ್ಷಗಳ ಬಾಂಡ್ಗಳ ಮೂಲಕ 7.39%
10% ಅಲ್ಲಿ 6,000 ಕೋಟಿಯನ್ನ ಸಂಗ್ರಹಿಸಿದೆ. RBI ಏಪ್ರಿಲ್ ಮತ್ತೆ ಜೂನ್ ನಲ್ಲಿ ರೇಟ್ ಕಟ್ ಮಾಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇರೋದ್ರಿಂದ ಅವರ ಕಡಿಮೆ ಟೈಮ್ ತಗೊಳ್ಳೋ ಬಾಂಡ್ಗಳಿಗೂ ಕೂಡ ಹೋಗ್ತಿದ್ದಾರೆ. ಮುಂದೆ ಲಾಂಗ್ ಟರ್ಮ್ ಬಾರೋಯಿಂಗ್ ಕಾಸ್ಟ್ ಸಹ ಕಮ್ಮಿ ಆಗ್ಬೋದು. ಸ್ನೇಹಿತರೆ, ಇದು ಇವತ್ತಿನ ಝೀರೋದಾ ಮಾರ್ಕೆಟ್ಸ್ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ನೀವೇನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.